ಎಸ್ ನಾಗೇಂದ್ರ ಸರ್, ಈಗ ಎಲ್ಲವೂ ಕೂಡ ಗೊತ್ತಿದ್ದು ಕಾಂಗ್ರೆಸ್ ಅಂದರೆ ಖರ್ಗೆ ಅವರು ಅದನ್ನು ಬ್ಯಾನ್ ಮಾಡಬೇಕು. ಆಮೇಲೆ ಇನ್ನೊಂದು ಮಾತು ಹೇಳಿದರು, ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬರ್ತಿದ್ದಂತೆ RSSನ ಬ್ಯಾನ್ ಮಾಡಿಬಿಡ್ತೀವಿ ಅಂತ. ಸೊ ಹಾಗಾಗಿ ಆಗಲ್ಲ ಅಂತ ಗೊತ್ತಿದ್ರೂ ಕೂಡ ಈ ರೀತಿಯಾದ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಏನು ಲಾಭ ಆಗುತ್ತೆ ಅಂತ ಪಕ್ಷಕ್ಕೆ ಅವ್ರಿಗೆ? ತುಂಬ ಒಳ್ಳೆ ಪಾಯಿಂಟ್ ಇದೆ. ಇವತ್ತಿರೋಂಥ ಕರ್ನಾಟಕದ ಇವತ್ತು ರಾಜ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ನಡ್ಕೊಂತ ಇರೋ ರೀತಿಗಳು, ಭ್ರಷ್ಟಾಚಾರಗಳಲ್ಲಿ ಈ ವಿಷಯ ತುಂಬ ಅಮೂಲ್ಯವಾದದ್ದು. ಅವ್ರಿಗೆ ಒಂದು ಬ್ರಹ್ಮಾಸ್ತ್ರ ಥರ ಉಪಯೋಗಿಸ್ಕೊಂತ ಇದ್ದಾರೆ. ಮುಂದಿನ ದಿನದಲ್ಲಿ GBI ಎಲೆಕ್ಷನ್ ಬರ್ತಾ ಇದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಎಲ್ಲ ಸ್ವಾಮೀಜಿಗಳು, ಎಲ್ಲ ಟೆಂಪಲ್ಗಳು, ಎಲ್ಲ ಸಮುದಾಯದವರು ಕೂಡ ಹಿಂದೂ ಸಮುದಾಯಗಳ ದೇವಸ್ಥಾನಗಳನ್ನ ಸುತ್ತಾ ಇದ್ದಾರೆ. ಇಲ್ಲಿ ಖರ್ಗೆ ಅವ್ರು ನೋಡಿದ್ರೆ, ಪ್ರಿಯಾಂಕಾ ಖರ್ಗೆ ಅವ್ರು ನೋಡಿದ್ರೆ, ಗೃಹ ಮಂತ್ರಿ ತಗೊಂಡು ಇವತ್ತು ಒಂದು ಮತ ಬ್ಯಾಂಕ್ಗೋಸ್ಕರ ಎಲ್ಲೋ ಇದನ್ನ RSS ವಿರೋಧ ಮಾಡಿದ್ರೆ ಮುಸ್ಲಿಮ್ಸ್ ಓಟ್ ನಮ್ಮ ಮತ ಬ್ಯಾಂಕ್ ಕ್ರಿಯೇಟ್ ಆಗ್ಬೋದು ಅನ್ನೋದಕ್ಕೆ ಆ ಉದ್ದೇಶ ಇಟ್ಕೊಂಡು ಮುಸ್ಲಿಮ್ಸ್ ಮತನ ಸಲಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಖರ್ಗೆ ಈ ರೀತಿ ನಡ್ಕೊಂತ ಇದ್ದಾರೆ. ಇದಕ್ಕೆ DK ಶಿವಕುಮಾರ್ ಅವ್ರು ನೋಡಿದ್ರೆ ಟೆಂಪಲ್ ಡೌನ್ ಎಲ್ಲ ಸ್ವಾಮೀಜಿಗಳು, ಎಲ್ಲ ಮಠಗಳು, ಎಲ್ಲ ಸಮುದಾಯಗಳನ್ನ ಮೀಟ್ ಮಾಡ್ತಾರೆ ಅನ್ನೋದ್ರೆ ಹಿಂದೂ ಓಟನ್ ಸೆಳಿಬೇಕು ಅಂತೇಳಿ ಒಂದೆಲ್ಲೋ ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡು ಇವ್ರಿಗೆ ಅಭಿವೃದ್ಧಿ ಮಾಡೋಂಥ ಜ್ಞಾನ ಇಲ್ಲ, ಅಭಿವೃದ್ಧಿ ಮಾಡುವಂಥ ಯೋಚನೆ ಇಲ್ಲ. ಇವತ್ತು ಇಂಥ ಒಂದು ಭ್ರಷ್ಟಾಚಾರ, ದುಡಾಳಿತ ಮತ್ತು ಇಷ್ಟೊಂದು ಕ್ರೈಮ್ಗಳು ನಡೀತಾ ಇದ್ರೆ ಕೂಡ ಅದ್ರ ಬಗ್ಗೆ ಇವ್ರು ಚಕಾರನೇ ಇಲ್ಲ, ಅದ್ರ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ ಇಲ್ಲ. ಇವತ್ತು ಸೆನ್ಸಿಟಿವ್ ಯಾವ್ದನ್ನ ಪೋರ್ಟ್ಫೋಲಿಯೋ ಯಾವ್ದು ಇದ್ರದ್ದು ಗೃಹ ಮಂತ್ರಿದು, ಗೃಹ ಮಂತ್ರಿಗೆ ರಾಜ್ಯಾದ್ಯಂತ ಬೇಕಾದಷ್ಟು ಕೆಲಸಗಳಿದ್ದಾವೆ, ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, ಬೇಕಾದಂತೂ ಇವತ್ತು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ಅಧಿಕಾರಿಗಳು ಕಿರುಕುಳದಿಂದ ಬದುಕ್ತಾ ಇದ್ದಾರೆ. ಅವನ್ನೆಲ್ಲ ಇಂಟರ್ವ್ಯೂ ಮಾಡಿ ರಾಜ್ಯ ಸುತ್ತಲಿ ಇಡೀ 30 ಡಿಸ್ಟಿಕ್ ಹೋಗ್ಬಿಟ್ಟು ಎಲ್ಲಾ ಜಿಲ್ಲೆಗಳು ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ವೀಕ್ಷಣೆ ಮಾಡಿ ಏನು ಸಮಸ್ಯೆಗಳಿದ್ದಾವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನ ಅವ್ರ ಪರಿಜ್ಞಾನ ತಗೊಂಡು ಡಿಪಾರ್ಟ್ಮೆಂಟ್ ಶುದ್ಧಿ ಮಾಡೋದು ಅವ್ರಿಗೆ ಆ ಕೆಲಸ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಇವರು ಇನ್ನೊಂದು 2 ವರ್ಷ ಇಲ್ಲಿ ಇರ್ಬೇಕಲ್ಲ. ಇರ್ಬೇಕಂತಂದ್ರೆ ಏನು ಇವಾಗ GBI ಎಲೆಕ್ಷನ್ಗೆ ಕಾಂಟ್ರವರ್ಸಿ ಮಾಡೋಕ್ಕೋಸ್ಕರ ಇಲ್ಲಿ ಕುಂತಿದ್ದಾರೆ. ಗೃಹ ಮಂತ್ರಿಗಳು ಬಂದಿರೋದೇ ರಾಜ್ಯದ ಕನ್ನಡಿಗರನ್ನ ನಿದ್ದೆ ಕೆಡಿಸೋದು, ಮತ್ತೆ ಇವತ್ತು ಇಲ್ಲಿ ಸಮಾಜದ ಸಾಮರಸ್ಯನ ಹಾಳು ಮಾಡುವಂಥದ್ದು, ಮತ್ತೆ ಒಂದು ಮತ ಬ್ಯಾಂಕ್ ಹೆಂಗ್ ಕ್ರಿಯೇಟ್ ಮಾಡ್ಕೋಬೇಕಂತ ಸ್ಟ್ರಾಟಜಿಕ್ಸ್ ಪಡ್ಕೊಂಡು ಕಾಂಗ್ರೆಸ್ ಅವತ್ತಿಂದ ಇವತ್ತವರೆಗೂ ಕೂಡ ಮತ ಬ್ಯಾಂಕ್ಗೋಸ್ಕರ ಹೋರಾಟ ಮಾಡ್ತಾವ್ರೆ ಹೊರತು ಯಾವ್ದು ಅಭಿವೃದ್ಧಿ ಮಾಡ್ತಾ ಇಲ್ಲ. 7 ಕೋಟಿ ಜನ ರಕ್ಷಣೆ ಇಲ್ಲ. ಇವತ್ತು ಮಹಿಳೆಯರ ರಕ್ಷಣೆ ಎಲ್ಲಿದೆ ರಾಜ್ಯದಲ್ಲಿ? ಮಕ್ಕಳ ಅತ್ಯಾಚಾರ ಎಲ್ಲಿದೆ? ಇವತ್ತು ಪೋಸ್ಕೋ ಕೇಸ್ಗಳು ಎಷ್ಟಾಗ್ತಾ ಇದಾವೆ, ಇವತ್ತು ಕ್ರೈಮ್ಗಳು ಎಷ್ಟಾಗ್ತಾ ಇದಾವೆ, ಬ್ಯಾಂಕ್ ದರೋಡೆಗಳು ಎಷ್ಟಾಗ್ತಾ ಇದಾವೆ, ಯಾವ ಕ್ರೈಮ್ ಕಂಟ್ರೋಲ್ ಆಗಿದೆ? ಇವತ್ತು ಡ್ರಗ್ಸ್ ಮಾಫಿಯಾಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಎಲ್ಲೋಗಿದೆ? ಇವತ್ತು ಹೊರ ರಾಜ್ಯಗಳಿಂದ ಬಂದು ನೋವಾಗ್ತಾ ಇದೆಯಾ? ತೊಂದರೆ ಆಗ್ತಾ ಇದೆಯಾ? ಅಸಹಾಯಕತೆ ಕಾಣಿಸ್ತಾ ಇದೆಯಾ? ನಿಮ್ ನೋವು ಕಾಣಿಸ್ತಾ ಇದೆ? ತುಂಬಾ ತೊಂದರೆ ಆಗ್ತಾ ಇದೆಯಾ? ನೋವಾಗ್ತಾ ಇದೆಯಾ? ತೊಂದರೆ ಆಗ್ತಾ ಇದೆಯಾ? ಅಸಹಾಯಕತೆ ನಿಮ್ದು ಅಸಹಾಯಕತೆ ಮಾತಾ? ನಿಮ್ ನೋವಾಯ್ತು? ನನ್ನ ವಿಚಾರ ಇಷ್ಟೇ. ಮೈತ್ರಿ ಸರ್ಕಾರದಲ್ಲಿ ಆದಾಗ ಎಷ್ಟಿತ್ತು ರೇಟ್ ಮೈತ್ರಿ ಸರ್ಕಾರದಲ್ಲಿ ಇದ್ದಾಗ ಕೂಡ ಉತ್ತರ ಕೊಡ್ತಾ ಇದ್ದಾರೆ. ಮೈತ್ರಿ ಸರ್ಕಾರ ಇದ್ರೆ ಕೂಡ ಈ ರೀತಿ RSS ಹಿಂದೂಗಳ ಮೇಲೆ ಹಿಂದೂಗಳನ್ನ ಎತ್ಕಟ್ಟೋದು, ಮುಸ್ಲಿಂ ಮೇಲೆ ಮುಸ್ಲಿಂ ಎತ್ಕಟ್ಟೋದು ನಡೀತಾ ಇರ್ಲಿಲ್ಲ. ಇದು ನಡೀತಾ ಇರ್ಲಿಲ್ಲ. ಇವತ್ತು ಈ ನೆಲದ ಕಾಡು ಮುಗಿಸ್ಬಿಡ್ಲಿ. ಈಗ ಅವ್ರ ಕಾಲದಲ್ಲಿ ಏನಾಗಿತ್ತು? ಮೈತ್ರಿ ಅವ್ರು ಏನ್ ಮಾಡಿದ್ರು? ಉತ್ತರ ಈ ನೆಲದ ಕಾನೂನ ಕುತ್ಕೊಳ್ರಿ, ಗೌರವದಿಂದ ಕುತ್ಕೊಳ್ರಿ, ನೀವು ಗೌರವದಿಂದ ಕುತ್ಕೊಳ್ಳಿ, ಕೇಳಿ ಸ್ವಲ್ಪ ಪ್ರಶ್ನೆ ಉತ್ತರ ಕೇಳಿ, ಪ್ರಶ್ನೆ ಕೇಳಿ. ನಿಮ್ಮ ಸಮಸ್ಯೆ ಏನು ಇವತ್ತು? ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಸಂವಿಧಾನ ಹಿಡ್ಕೊಂಡು ನೀವು ಇವತ್ತು ಪ್ರಮಾಣ ವಚನ ತಗಂತೀರಿ. ಯಾವ ರೀತಿ ಸಮಾಧಾನ ನೀವು ಪ್ರಮಾಣ ವಚನ ತಗೊಂಡ್ರಿ? 2,000 ಕೋಟಿ ಅನುದಾನ ಹಾಕಂತೀರಿ ಬೆಂಗಳೂರಿಗೆ ಅಂತ ಹೇಳದ? ಇಲ್ಲ ಜೋಡ ಭಾರತಂ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಪ್ರಮಾಣ ಪತ್ರ ಮಾಡದ? ಸಂಘಟನೆ ಕಟ್ಟಿ ಅಂತೇಳಿ ಈ ಜೋಡ ಭಾರತ ಸಂಘಟನೆಗೆ ಈ ಕರ್ನಾಟಕದ 7 ಕೋಟಿ ಜನ ತೆರಿಗೆ ಬೇಕಾ? ಒಂದಿರ್ಲಿ. ಎರಡನೇ ವಿಚಾರದಲ್ಲಿ ಇವತ್ತು ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅಂತ ನಾವ್ ಯಾಕೆ ಹೇಳ್ತಿದ್ವಿ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ತೀಕ್ಷ್ಣವಾಗಿ ಖಂಡಿಸಿ ಕಾನೂನು ರೀತಿ ಕ್ರಮ ತಗೊಂಡು ಎಲ್ಲರಿಗೂ ಹಕ್ಕಿದೆ. ಇಲ್ಲಿ ಆ ಸಂಘ, ಆ ಸಮುದಾಯ, ಆ ಸಂಘ ಸಂಸ್ಥೆಗಳಂತ ಕಾನೂನಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಇವತ್ತು ಕಾನೂನು ಎಲ್ಲರಿಗೂ ಒಂದೇ. ಅದನ್ನ ಮನಗೊಟ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಕೂಡ್ಲೆ ಮಾಡಿಸಿ ಅಂತ ಕೇಳ್ತಾರೆ. ನೋಡಿ ಇವತ್ತು ಇವತ್ತು 1985 ಅಲ್ಲಿ AO ಹ್ಯೂಮನ್ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡ್ತಾರೆ. 1985 ಅಲ್ಲಿ AO ಹ್ಯೂಮನ್ ಅಂತ ಸ್ಥಾಪನೆ ಮಾಡಿದ್ರು. ಅದು ಸನ್ಮಾನ್ಯ ಗಾಂಧೀಜಿಯವರು ಒಂದ್ ಕಡೆ ಹೇಳ್ಕೊಂಬಂದ್ರು, ಅದನ್ನ ಡಿಸಾಲ್ವ್ ಮಾಡ್ಬಿಡಿ, ನಮ್ಗೆ ಅದು ಯಾವುದು ಸರಿಯಾಗಿ ನಮ್ಮ ವ್ಯವಸ್ಥೆಯಲ್ಲಿ ಬರ್ತಾ ಇಲ್ಲ, ಡಿಸಾಲ್ವ್ ಮಾಡಿ ಅಂದಾಗ ಒಬ್ಬ ಬ್ರಿಟಿಷರ್ ಹುಟ್ಟಾಕಿರೋಂಥ ಒಂದು ಸ್ಥಾಪನೆ ಮಾಡಿದ ಸಂಘದನ್ನ ಇವತ್ತು ನೀವು ಅದರಡಿಯಲ್ಲಿ ನೀವು ಅದನ್ನ ಸಂಘಟನೆನ ನೀವು ಬೆಳೆಸ್ಕೊಂಡ್ಬರ್ತಾ ಇರೋ ಹೊರತು ನಿಮ್ದು ಸ್ವ ಇಚ್ಛೆಯಿಂದ ಸ್ವಂತಕ್ಕೆ ಏನಿದೆ ನಿಮ್ದು? ಮಹಾತ್ಮ ಗಾಂಧಿ ಹೇಳಿದ್ರು ನೀವು ಯಾಕೆ ವಿಸರ್ಜನೆ ಮಾಡಿಲ್ಲ? ಸೊ ಈ ರೀತಿಯಾಗಿ ಇವತ್ತು 1947 ಸ್ವತಂತ್ರ ಬರಕ್ ಮುಂಚೆ ಮಾಡ್ತಿರೋ ಗಣೇಶ ಸಂದರ್ಭದಲ್ಲಿ ಅವತ್ತು ಗಣೇಶ ಹಬ್ಬ ಮಾಡ್ತಿದ್ರು. ಅವತ್ತು ಗಣೇಶ ಹಬ್ಬಗಳು ಮಾಡ್ತಿದ್ರು. ಯಾವ ಸಂಘ ಸಂಸ್ಥೆಗಳಿದು? ಇವತ್ತು ಎಲ್ಲಾ ಕಡೆ ಬೀದಿ ಬೀದಿ ಗಣೇಶ ಹಬ್ಬ ಮಾಡ್ತಾರೆ. ಆ ಸಂಘಗಳು ಎಲ್ಲೆಲ್ಲಿ ರಿಜಿಸ್ಟರ್ ಆಗಿದಾವೆ? ಗಣೇಶ ಚತುರ್ಥಿ ಮಾಡ್ತಾರೆ. ಕೇಳಿ, ಗಣೇಶ ಚತುರ್ಥಿ
ಪೂರ್ತಿ ಮಾಡ್ತಾರೆ, ಬೀದಿಗಳಲ್ಲಿ ಊರುಗಳು ಮಾಡ್ತಾರೆ. ಎಲ್ಲಿ ಸಂಘ ರಿಜಿಸ್ಟರ್ಡ್ ಆಗಿದೆ? ಎಲ್ಲಾಗಿ ಸಂಘ ರಿಜಿಸ್ಟರ್ಡ್ ಆಗಿದೆ? ಈ ರೀತಿಯಾಗಿ ಇವರ ಹುನ್ನಾರು ಇಷ್ಟೇ. ಜಿಬಿ ಎಲೆಕ್ಷನ್ಗೆ ಮತ ಬ್ಯಾಂಕ್ ಅಲ್ಲ, ಗಣಪತಿ ಕೂರ್ಸೋ ವಿಚಾರಕ್ಕೆ ಸಮುದಾಯ ಅನ್ನೋದೇ ಟಾರ್ಗೆಟ್ ಅಲ್ಲ, ಗಣಪತಿ ವಿಸರ್ಜನೆಗೂ ಒಂದು ಟಾರ್ಗೆಟ್. ಇದು ಒಂದು ಸಮುದಾಯನ ಟಾರ್ಗೆಟ್ ಮಾಡ್ಕೊಂಡು ಮತ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಂಡು ಒಂದ್ ಕಡೆ ಹಿಂದೂ ಮತಗಳು ಸೆಳಿಬೇಕು, ಇನ್ನೊಂದ್ ಕಡೆ ಒಂದು ಸಮುದಾಯದ ಮತಗಳು ಸೆಳಿಬೇಕನ್ನೋದೇ ಇವ್ರ ಅಜೆಂಡಾ. ಇವತ್ತು ಹಿಂದೂ ನಾಯಕ ಅನ್ನೋ ವ್ಯವಸ್ಥೆ ಇಲ್ಲ ಅಲ್ಲಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದೂನೇ ನಾಯಕ ಇಲ್ಲ ಅಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದೂನೇ ನಾಯಕ ಇಲ್ಲ ಇಲ್ಲಿ. ಈಗ ಅವ್ರು ಇರೋದು ಒಂದೇ ಅವಸ್ಥೆ. ಒಂದ್ ಕಡೆ ಹಿಂದೂ ಮತಗಳನ್ನ ಪಡಿಬೇಕು, ಇನ್ನೊಂದ್ ಕಡೆ ಇನ್ನೊಂದು ಸಮುದಾಯದ ಮತಗಳು ಹೊರಬೇಕಾದ್ರೆ ಎರಡು ಮುಖ ಆಗಿ ಹೋಗ್ತಾ ಇದೆ. ಗೋಮುಖ ವ್ಯಾಘ್ರಗಳಾಗಿ ರಾಜ್ಯದ ಚುಕ್ಕಾಣಿ ಹಿಡ್ತಿದ್ದಾರೆ ಇವರಷ್ಟೇ. ಭಾಸ್ಕರನ್ ಸರ್, ಈಗ ಆಗಲೇ ಅವರು ನಮ್ಮ ವಿಶ್ಲೇಷಕರು ಮತ್ತು ನೀವು